ಚಿಟ್ಟೆ ಮತ್ತು ಅರ್ಜುನ್. ಒಂದು ಊರಿನಲ್ಲಿ ಅರ್ಜುನ್ ಎಂಬ ಹುಡುಗ ಇದ್ದನು. ಅವನು ತುಂಬಾ ಬುದ್ಧಿವಂತನಾಗಿದ್ದರೂ ತನ್ನ ಸಾಮರ್ಥ್ಯದ ಬಗ್ಗೆ ಅಷ್ಟಾಗಿ ನಂಬಿಕೆ ಇರಲಿಲ್ಲ. ಒಂದು ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದನು. ಆದರೆ ಪದೇ ಪದೇ ಬರುವ ಸಣ್ಣ ಪುಟ್ಟ ಸೋಲುಗಳು ಅವನ ಆತ್ಮವಿಶ್ವಾಸವನ್ನು ಕುಗ್ಗಿಸಿದವು. ನನ್ನಿಂದ ಇದು ಸಾಧ್ಯವಿಲ್ಲ, ನಾನು ಯಾರಿಗೂ ಯೋಗ್ಯನಲ್ಲ ಎಂದು ಅವನು ಆಗಾಗ್ಗೆ ಅಂದುಕೊಳ್ಳುತ್ತಿದ್ದನು. ಒಂದು ದಿನ ಅರ್ಜುನ್ ತನ್ನ ಗುರುಗಳಾದ ರಘುನಾಥ್ ಸರ್ ಅವರನ್ನು ಭೇಟಿ ಮಾಡಿದನು. ತನ್ನೆಲ್ಲಾ ದುಃಖವನ್ನು, ಭಯವನ್ನು, ನಿರಾಶೆಯನ್ನು ಅವರೊಂದಿಗೆ ಹಂಚಿಕೊಂಡನು. ಗುರುಗಳೇ, ನಾನು ಎಷ್ಟೇ ಪ್ರಯತ್ನಿಸಿದರೂ ಯಶಸ್ಸು ನನ್ನ ಕೈಗೆ ಸಿಗುತ್ತಿಲ್ಲ. ಎಲ್ಲರೂ ನನ್ನನ್ನು ನಂಬಿಕೆಯಿಲ್ಲದವನು ಎಂದು ನೋಡುತ್ತಾರೆ. ನಾನು ಪ್ರಯತ್ನ ಬಿಡಬೇಕು ಅಂದುಕೊಂಡಿದ್ದೇನೆ ಎಂದು ಹೇಳಿದನು. ಗುರುಗಳು ಅರ್ಜುನನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದರು. ನಂತರ ಅವನನ್ನು ತಮ್ಮ ತೋಟಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಒಂದು ಚಿಟ್ಟೆಯ ಗೂಡನ್ನು ತೋರಿಸಿ ಹೀಗೆಂದರು, ನೋಡು ಅರ್ಜುನ್, ಈ ಚಿಟ್ಟೆ ತನ್ನ ಗೂಡಿನಿಂದ ಹೊರಬರಲು ಹೇಗೆ ಹೆಣಗಾಡುತ್ತಿದೆ. ನೀನು ಅದಕ್ಕೆ ಸಹಾಯ ಮಾಡಿದರೆ ಅದು ಸುಲಭವಾಗಿ ಹೊರಬರಬಹುದು. ಆದರೆ ಹಾಗೆ ಮಾಡಿದರೆ ಅದು ಎಂದಿಗೂ ತನ್ನ ರೆಕ್ಕೆಗಳನ್ನು ಬಲಪಡಿಸಿಕೊಳ್ಳುವುದಿಲ್ಲ. ಅದರ ಹೋರಾಟವೇ ಅದರ ರೆಕ್ಕೆಗಳಿಗೆ ಶಕ್ತಿ ನೀಡುತ್ತದೆ. ಆ ಹೋರಾಟದ ಮೂಲಕವೇ ಅದರ ರೆಕ್ಕೆಗಳಿಗೆ ರಕ್ತ ಸಂಚಾರ ಹೆಚ್ಚಾಗಿ ಹಾರಲು ಸಿದ್ಧವಾಗುತ್ತದೆ. ನಾವು ಸಹಾಯ ಮಾಡಿದರೆ ಅದು ಎಂದಿಗೂ ಹಾರಲಾರದು, ಬಹುಶಃ ಸತ್ತು ಹೋಗಬಹುದು. ಗುರುಗಳು ಮುಂದುವರಿಸಿದರು, ನಮ್ಮ ಜೀವನವೂ ಅಷ್ಟೇ. ನಾವು ಎದುರಿಸುವ ಕಷ್ಟಗಳು, ಸೋಲುಗಳು ನಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡುತ್ತವೆ. ಈ ಹೋರಾಟವೇ ನಮಗೆ ಹೊಸ ಪಾಠಗಳನ್ನು ಕಲಿಸುತ್ತದೆ, ನಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಮತ್ತು ನಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ನಿನ್ನ ಸೋಲುಗಳು ನಿನ್ನ ಶಕ್ತಿ ಎಂದು ತಿಳಿ. ಆ ಕಷ್ಟಗಳ ಮೂಲಕವೇ ನೀನು ನಿನ್ನ ನಿಜವಾದ ಸಾಮರ್ಥ್ಯವನ್ನು ಕಂಡುಕೊಳ್ಳುತ್ತೀಯ. ಗುರುಗಳ ಮಾತುಗಳು ಅರ್ಜುನನ ಕಣ್ಣು ತೆರೆಸಿದವು. ಅವನು ತನ್ನ ಸೋಲುಗಳನ್ನು ಸವಾಲುಗಳಾಗಿ ಸ್ವೀಕರಿಸಿದನು. ನನ್ನಿಂದ ಸಾಧ್ಯ ಎಂಬ ನಂಬಿಕೆಯೊಂದಿಗೆ ಇನ್ನಷ್ಟು ಶ್ರದ್ಧೆಯಿಂದ ಮತ್ತು ಆತ್ಮವಿಶ್ವಾಸದಿಂದ ಅಧ್ಯಯನ ಮಾಡಲು ಪ್ರಾರಂಭಿಸಿದನು. ಕೆಲವೇ ದಿನಗಳಲ್ಲಿ ಅರ್ಜುನ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳೊಂದಿಗೆ ಉತ್ತೀರ್ಣನಾದನು. ಅವನ ಆತ್ಮವಿಶ್ವಾಸ ಹೆಚ್ಚಿತು ಮತ್ತು ಅವನು ತನ್ನ ಗುರಿಗಳನ್ನು ತಲುಪಿದನು. ಅವನು ಕೇವಲ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲಿಲ್ಲ, ಬದಲಿಗೆ ಜೀವನದ ಅತಿ ದೊಡ್ಡ ಪಾಠವನ್ನು ಕಲಿತನು. ಪ್ರಯತ್ನ ಮತ್ತು ಹೋರಾಟವೇ ನಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ಮೆಟ್ಟಿಲುಗಳು. ನೀತಿ: ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾವು ಧೈರ್ಯಗುಂದಬಾರದು. ಸೋಲುಗಳು ಯಶಸ್ಸಿನ ಮೆಟ್ಟಿಲುಗಳು. ಆತ್ಮವಿಶ್ವಾಸ ಮತ್ತು ಪರಿಶ್ರಮದಿಂದ ನಾವು ಯಾವುದೇ ಅಡೆತಡೆಯನ್ನು ಮೀರಿ ನಿಲ್ಲಬಹುದು. ನಮ್ಮೊಳಗಿನ ಶಕ್ತಿಯನ್ನು ನಾವೇ ಕಂಡುಕೊಳ್ಳಬೇಕು. ನಿಮಗೆ ಈ ಕಥೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ.